ನನಗೆ 3 ಹೆಣ್ಮಕ್ಳು ಮತ್ತು 1 ಗಂಡು ಹುಡುಗ. ಅದರಲ್ಲಿ ನನ್ನ 3 ಮಕ್ಕಳು ತುಂಬ ಚೆನ್ನಾಗಿದ್ದರು. ನನ್ನ ಕಲರ್ ಬಂದಿದ್ದರು. ಆದರೆ ನನ್ನ ಕೊನೆ ಮಗಳು ಯಾರ ಕಲರ್ ಬಂದಿದ್ದಾಳೆ ಗೊತ್ತಿಲ್ಲ. ಅವಳು ತುಂಬ ಕಪ್ಪಾಗಿದ್ಲು ಮತ್ತು ನೋಡಲು ಚೆನ್ನಾಗೂ ಇರಲಿಲ್ಲ. ನನಗೆ ಅವಳನ್ನು ಎತ್ತಿಕೊಳ್ಳಲು ನೋಡ್ಕೊಳ್ಳೋದು ಇಷ್ಟನೇ ಇರಲಿಲ್ಲ. ಹಾಗೆ ನಾನು ಇವಳಿಗೋಸ್ಕರ ಒಬ್ಬ ಕೆಲಸದವಳನ್ನೇ ಮಡಗಿದ್ದೆ. ಅವಳೇ ಅವಳನ್ನು ನೋಡ್ಕೊತಿದ್ದದ್ದು. ನಾನು ಅವಳ ಹತ್ರ ಕಿರ್ಚಾಡಿದ್ಲು, ಹೋಗ್ತಾನೇ ಇರಲಿಲ್ಲ. ಅದೇನೋ ನನಗೆ ಅವಳ ಮುಖ ಸಹ ನೋಡೋಕ್ಕೆ ಇಷ್ಟ ಇರ್ತಿರ್ಲಿಲ್ಲ. ಅವಳು ಬಿದ್ದು ಹತ್ರು ಅವಳ ಮೇಲೆ ತಾಯಿಯಾಗಿ ಕಣಿಕರ ಬರ್ತಾನೆ ಇರಲಿಲ್ಲ. ಮತ್ತು ನಾನು ಹೋಗ್ತಾನೆ ಇರಲಿಲ್ಲ. ಹಾಗೆ ಎಲ್ಲರೂ ದೊಡ್ಡವರಾದರು. ಮತ್ತು ನಾನು ಇಬ್ಬರು ಹೆಣ್ಮಕ್ಳು 10ನೇ ಕ್ಲಾಸಲ್ಲೇ ಓದ್ತಾ ಇರಬೇಕಾದ್ರೇ ಹುಡುಗನ ಕಡೆಯವರು ಬರ್ತಾಯಿದ್ರು. ನಾನು ಹಾಗೆ ಮಾಡೋದನ್ನು ಕಂಡು ಅತ್ತೆ ಹೇಳಿದರು, ನೀನು ನಾನು ಮಾಡಿದ ತಪ್ಪೇ ಮಾಡ್ತಾ ಇದ್ದೀಯಾ ಅಂತ. ಆಗ ಏನತ್ತಕ್ಕೆ ಅಂತ ಕೇಳಿದಾಗ ಏನೂ ಇಲ್ಲ ಅಂತ ಹೇಳ್ತಿದ್ರು. ಹಾಗೆ ನನ್ನ ಇಬ್ಬರು ಹೆಣ್ಮಕ್ಳಿಗೂ ಒಳ್ಳೆ ಕಡೆಯಿಂದ ಶ್ರೀಮಂತ ಹುಡುಗರು ಬಂದಿದ್ದರು. ಹಾಗೆ ಅವರಿಬ್ಬರದು ಒಂದೇ ದಿನ ಮದುವೆ ಮಾಡಿಬಿಟ್ಟೆ. ಆದರೆ ನನ್ನ ಚಿಕ್ಕ ಮಗಳನ್ನ ನೋಡಿ ಎಲ್ಲರೂ ಆಶ್ಚರ್ಯವಾಗಿ ಕೇಳ್ತಾಯಿದ್ರು, ಇವಳು ನಿಜವಾಗ್ಲೂ ನಿಮ್ಮ ಮಗಳ ಅಂತ. ಮತ್ತು ನೋಡಲು ಹಾಗೇ ಇಲ್ಲ ಅಂತ ಹೇಳ್ತಾಯಿದ್ರು. ನಾನು ಹ್ಞೂ ಅಂತ ಬೇಜಾರು ಮಾಡ್ತಿದ್ದೆ. ಅವಳಿಗೆ 25 ವರ್ಷ ಆದರೂ ಇನ್ನೂ ಮದುವೆನೇ ಆಗಿರಲಿಲ್ಲ. ಅವಳನ್ನು ನೋಡೋಕ್ಕೆ ಹುಡುಗನ ಕಡೆಯವರು ಬರ್ತಾಯಿದ್ರು. ಆದರೆ ಅವಳನ್ನು ನೋಡಿದ ತಕ್ಷಣ ಈ ಹುಡುಗಿನ ಅಂತ ಮುಂದೆನೇ ಹೇಳಿ ಹೋಗ್ತಾಯಿದ್ರು. ನನಗೆ ಈ ಮಾಲೆನ ಯಾವಾಗ ಹೊರಗೆ ಹಾಕ್ತೀನಿ ಅನ್ನಿಸ್ತಾ ಇತ್ತು. ಎಷ್ಟೋ ಹುಡುಗರು ಹೀಗೆ ನೋಡಿ ನಿರಾಕರಿಸಿ ಹೋಗಿದ್ದಾರೆ. ನಾನು ಇವ್ರ ಹತ್ರ ಹೇಳಿದ್ದೆ, ನಿಮ್ಮ ಫ್ರೆಂಡ್ ಹತ್ರ ಕೇಳಿ ನೋಡಿ ಯಾವುದಾದ್ರೂ ರಚಿತಾಗೆ ಗಂಡಿದ್ದಾನ ಅಂತ. ಆಗ ಅವರು, ನಾನು ಕೇಳಿ ತಲೆ ಬಗ್ಗಿಸ್ಲಾ, ಇರು ಏನಾಗುತ್ತೋ ನೋಡೋಣ, ದೇವರು ಅವಳ ಹಣೆ ಬರದಲ್ಲಿ ಏನು ಬರೆದಿದ್ದಾನೋ ಅದೇ ಆಗೋದು ಅಂತ ಹೇಳ್ತಿದ್ರು. ನಾನು ಸುಮ್ಮನೆ ಆಗ್ತಿದ್ದೆ. ಮತ್ತು ನಾನು ಬ್ರೋಕರ್ಗೆ ಹೇಳ್ತಿದ್ದೆ ಹುಡುಗನ ನೋಡು ಅಂತ, ನನ್ನ ಮಗಳಿಗೆ ಅಂತ. ಹಾಗೆ ಒಂದು ಕಡೆಯಿಂದ ಬಂದಿದ್ದರು. ಅವ್ರು ಹೇಳಿದ್ರು ತುಂಬ ಶ್ರೀಮಂತ ಫ್ಯಾಮಿಲಿ, ಆದರೆ ಹುಡುಗ ಸ್ವಲ್ಪ ಕುಂಟ ಅಂತ, ಆದರೆ ಕಂಪ್ನೀಲಿ ಕೆಲಸ ಉಂಟು ಅಂತ ಹೇಳಿದರು. ಅವ್ರು ಬಂದರು. ಮತ್ತು ಹುಡುಗ ನೋಡೋದು ತುಂಬ ಚೆನ್ನಾಗಿದ್ದ, ಆದರೆ ನಡೀತಾ ಮಾತ್ರ ಹಾಗೆ ಇತ್ತು. ಅವ್ರು ಟೀ ಕೊಡಿದ್ರು ಮತ್ತು ಹುಡುಗಿನ ಕರೀರಿ ಅಂತ ಹೇಳಿದ್ರು. ನಾನು ಕರೆದೆ. ಆದರೆ ರಚಿತಾ ನೋಡಿದ ತಕ್ಷಣ ಅಲ್ಲೇ ಆ ಹುಡುಗ ಎದ್ದು ನಿಂತು ಅವನ ಅಮ್ಮನ ಹತ್ರ, ಏನಮ್ಮ ನನಗೆ ಈ ಥರ ಹೆಣ್ಣು ನೋಡಿದ್ಯಲ್ಲ ಅಂತ ಕೋಪ ಮಾಡ್ಕೊಂಡು ಹೋದ. ನಾನು ತುಂಬ ಅಳ್ತಿದ್ದೆ. ಆಗ ಇವ್ರು ಹೇಳಿದ್ರು, ಬಿಡು, ಮದುವೆ ಆಗದೇ ಇದ್ದರೆ ಏನು, ರಚಿತಾ ಎಷ್ಟೋ ಹೆಣ್ಮಕ್ಳು ಮದುವೆ ಆಗಲ್ಲ, ಹಾಗೆ ಜೀವನ ಮಾಡ್ಕೋತಾರೆ, ಹಾಗೆ ಇರಲಿ ಬಿಡು ಅಂತ ಹೋದರು. ಆದರೆ ನನಗೆ ಯಾವತ್ತೂ ಇವಳನ್ನು ಮದುವೆ ಮಾಡಿಸಿ ಕಳಿಸ್ತೀನಿ ಅನಿಸ್ತಾ ಇತ್ತು. ಆದರೆ ನಮ್ಮ ಮನೇಲಿ ನನ್ನ ಅತ್ತೆ ಯಾವಾಗಲೂ ಹೆಚ್ಚು ರೂಮನ್ನಲ್ಲೇ ಇರ್ತಿದ್ರು. ಮತ್ತು ಇದ್ದು ಸೂಸ್ಕೆಟ್ ತೆಗೆದು ಬಟ್ಟೆ ಮತ್ತು ಫೋಟೋ ಹಿಡ್ಕೊಂಡು ಅಳ್ತಾ ಕೂತಿರ್ತಾರೆ. ನಾನು ಕೇಳಿದರೆ ಹೇಳ್ತಿರ್ಲಿಲ್ಲ. ನಾನು ನನ್ನದೇ ಟೆನ್ಷನ್, ಅದರಲ್ಲಿ ಇವ್ರದ್ದೊಂದು ಅಂತ ಸುಮ್ಮನೆ ಆಗ್ತಿದ್ದೆ. ನನ್ನ ಮಗ ಈ ಟೆನ್ಷನ್ನೇ ಮುಗಿದಿಲ್ಲ ಅಷ್ಟರಲ್ಲಿ ಅವನು ನಾನು ಅಮೇರಿಕಾಗೆ ಹೋಗಬೇಕು ಅಂತ ಹಠ ಹಿಡ್ದಿದ್ದ. ಅವನ ಅಜ್ಜಿಗೆ ಅವನು ಅಂದರೆ ತುಂಬ ಇಷ್ಟ. ಹಾಗೆ ಅಜ್ಜಿನೇ ಅವನಿಗೆ ದುಡ್ಡು ಕೊಟ್ಟು ಪಾಸ್ಪೋರ್ಟ್ಗೆ ಹೋಗು ಅಂತ ಹೇಳಿದ್ರು. ಆದರೆ ನನಗೆ ನನ್ನ ಮಗನನ್ನು ಆಚೆ ಕಳಿಸಲು ಇಷ್ಟ ಇರಲಿಲ್ಲ. ಆದರೆ ಈಗ ನಂದೇನೂ ನಡೆಯೋದಿಲ್ಲ, ಅಜ್ಜಿ ಒಪ್ಕೊಂಡ್ರೆ. ಹಾಗೆ ಕೋಪದಿಂದ ಇದ್ದೆ. ಅವನು ಹೋಗಿದ್ದೆ. ರಚಿತಾಗೆ ಸಂಬಂಧ ಬಂತು. ಹುಡುಗ ನೋಡಲು ಚೆನ್ನಾಗಿದ್ದ. ಅವನು ರಚಿತನ ನೋಡಿ ಇಷ್ಟಪಟ್ಟು ಅಲ್ಲೇ ಉಂಗುರ ಹಾಕಿ ಹೋದ. ಆದರೆ ಅವನ ಜೊತೆ ಅಪ್ಪ ಮತ್ತು ತಂಗಿ ಸ್ವಲ್ಪ ಜನ ಬಂದಿದ್ದರು. ಅವನ ಅಮ್ಮನಿಗೆ ಹುಷಾರಿಲ್ಲ, ಬರೋಕ್ಕಾಗಲಿಲ್ಲ ಅಂತ ಹೇಳಿದ್ರು. ಹಾಗೆ ಅವ್ರ ಮನೆ ನೋಡೋಕ್ಕೆ ಅಂತ ಹೋಗಿದ್ವಿ. ಆ ಮನೆ ತುಂಬ ದೊಡ್ಡದಾಗಿತ್ತು. ಹಾಗೆ ಅವ್ರ ಮನೆಯಲ್ಲಿ ಆ ಹುಡುಗನ ಅಮ್ಮ ಇದ್ದರು. ಆದರೆ ಮುಖ ಫುಲ್ ಮುಚ್ಕೊಂಡಿದ್ರು. ಮತ್ತು ಹೇಳಿದ್ರು, ಅದು ಜ್ವರ ಅಲ್ವಾ, ಹಾಗೆ ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿದ್ರು. ಹಾಗೆ ಮುಖ ಮುಚ್ಚಿ ಮಾತಾಡ್ತಿದ್ರು. ನಾನು ಅಂದ್ಕೊಂಡೆ ಒಳ್ಳೆಯದೇ ಆಯಿತು ಅಂತ. ಹಾಗೆ ಮದುವೆ 1 ತಿಂಗಳಲ್ಲೇ ಫಿಕ್ಸ್ ಮಾಡಿಬಿಟ್ಟೆ. ಎಲ್ಲಿ ಕ್ಯಾನ್ಸಲ್ ಮಾಡಿಬಿಡ್ತಾರೋ ಅಂದ್ಕೊಂಡು. ಮದುವೆ ಆಯಿತು. ಆದರೆ ಅವನ ಅಮ್ಮನಿಗೆ ಹುಷಾರಿಲ್ಲದ ಕಾರಣ ಬರೋಕ್ಕಾಗಲಿಲ್ಲ ಅಂತ ಹೇಳ್ತಿದ್ರು. ಅವಳನ್ನು ಕರ್ಕೊಂಡು ಹೋದರು. ಆದರೆ ನಾನು ಅವಳನ್ನು ಮದುವೆ ಮಾಡಿಸಿದ್ದೆ. ಅವಳನ್ನು ನೋಡೋಕ್ಕೂ ಹೋಗಲಿಲ್ಲ. 1 ವರ್ಷ ಆದರೂ ಹೋಗಲೇ ಇಲ್ಲ. ನಾನು ನನ್ನ ಮಗನ ಒತ್ತಾಯ ಮಾಡ್ತಿದ್ದೆ, ಮದುವೆ ಮಾಡ್ಕೊಳ್ಳೋ ಅಂತ ಫೋನ್ ಮಾಡಿ. ಆದರೆ ಅವನು ಮದುವೆ ವಿಷಯ ಎತ್ತಿದ್ರೆ ಕಿರಿಕಿರಿ ಅಂತ ಇದ್ದ. ಅದ್ರ ಬಗ್ಗೆ ಮಾತಾಡಬೇಡ ಅಂತ ಹೇಳ್ತಿದ್ದ. ಹೀಗೆ ನನ್ನ ಮೊದಲೇ ಮಗಳು ಅಮೇರಿಕಾ ಹೋಗ್ತಿದ್ಲು. ಅವಳು ತುಂಬ ಖುಷಿಯಿಂದ ಇದ್ಲು, ನಾನು ಅಮೇರಿಕಾಗೆ ಹೋಗ್ತಿದ್ದೀನಿ ಅಂತ, ಮತ್ತು ಅಣ್ಣನ ನೋಡ್ತೀನಲ್ಲ ಅಂತ. ಹಾಗೆ ಅವಳು ಹೋದಳು. ಅಲ್ಲಿ ಹೋಗಿ ಫೋನ್ ಮಾಡಿದಾಗ ಬರ್ತೀನಿ ಅಂತ ಹೇಳಿ ಕಾದು ಬಂದೇ ಇಲ್ಲ ಅವನು ಅಂತ ಹೇಳಿದ್ಲು. ಇನ್ನೊಂದು ದಿನ ಅವಳು ಸುತ್ತಾಡಬೇಕಾದ್ರೆ ಅಣ್ಣನ ನೋಡಿದ್ದೆ ಅಮ್ಮ. ಆದರೆ ಅವನ ಕೈಯಲ್ಲಿ ಮಗು ಇತ್ತು ಮತ್ತು ಒಂದು ಹುಡುಗಿನೂ ಇದ್ಲು. ಅವನಿಲ್ಲಿ ಬಂದು ಎಲ್ಲೋ ಮದುವೆ ಮಾಡ್ಕೊಂಡಿದ್ದಾನೋ ಅನಿಸುತ್ತೆ ಅಂತ ಹೇಳ್ತಿದ್ಲು. ಆಗ ನಾನು ಹೇಳಿದೆ, ಅಲ್ಲಿ ಹೆಣ್ಮಕ್ಳೇ ಆ ಥರ ಅಲ್ವಾ, ಸ್ವಲ್ಪ ಗಂಡ್ಮಕ್ಳ ಜೊತೆ ಮಿಂಗಲ್ ಆಗಿರೋದು ಅಂತ ಹೇಳಿದೆ. ಆಗ ಹ್ಞೂ ಅಂತ ಮಡಗಿದ್ಲು. 1 ತಿಂಗಳ ನಂತರ ಅವಳು ಸೀದಾ ಮನೆಗೆ ಬಂದಳು ಅವಳ ಗಂಡನ ಜೊತೆ. ಮತ್ತು ಹೇಳಿದ್ಲು, ಅಮ್ಮ, ಅಣ್ಣ ಅಲ್ಲಿ ಮದುವೆ ಮಾಡ್ಕೊಂಡಿದ್ದಾನೆ, ಇವರು ಅನ್ವೇಷಣೆ ಮಾಡಿ ನೋಡಿದ್ರು, ನಿಜ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ಲು. ಆದರೆ ನಾನು ನಂಬಲೇ ಇಲ್ಲ. ಮತ್ತು ಮಾರನೇ ದಿನ ರಚಿತಾ ಮನೆಯಿಂದ ಫೋನ್ ಬಂದಿತ್ತು.
ಮತ್ತು ಹೇಳಿದ್ರು, ನೀವು ನಿಮ್ಮ ಮಗಳು ಮದುವೆ ಆದಮೇಲೆ ಒಂದು ಸಲನೂ ನೀವು ಅವಳನ್ನು ಹೇಗಿದ್ದಾಳೆ ಅಂತ ನೋಡೋಕ್ಕೆ ಬಂದಿಲ್ಲ. ನಾಳೆ ಅವಳು ಸೀಮಂತ ಇದೆ, ನಿಮ್ಮ ಮನೆಯಿಂದ ಎಲ್ಲರೂ ಬರಬೇಕು ಅಂತ ಹೇಳಿದ್ರು. ಹಾಗೆ ಮಾರನೇ ದಿನ ಎಲ್ಲರೂ ಹೋದ್ವಿ. ನನ್ನ ಅತ್ತೆ ಅವಳ ಮನೆ ಮೊದಲು ನೋಡಿದ್ದು, ಮತ್ತು ಅಲ್ಲಿ ನೋಡಿ ಶಾಕ್ ಆಗಿ ನಿಂತಿದ್ರು. ಮತ್ತು ಒಳ್ಳೆ ಅಲಂಕಾರ ಮಾಡಿದರು. ರಚಿತಾನ ನೋಡಿ ಆಶ್ಚರ್ಯ ಆಯಿತು. ಅವಳು ಇಲ್ಲಿಗೆ ಬಂದು ತುಂಬ ಚೆನ್ನಾಗಾಗಿದ್ಲು, ಮತ್ತು ಅವಳ ಮುಖದಿಂದ ಅನಿಸ್ತಾ ಇತ್ತು ತುಂಬ ಚೆನ್ನಾಗಿದ್ದಾಳೆ ಅಂತ. ಎಲ್ಲರೂ ಗೆಸ್ಟ್ ಬಂದರು, ಮತ್ತು ಅವಳ ಅತ್ತೆನೂ ಬಂದರು. ರಚಿತಾ ಅತ್ತೆನ ನೋಡಿ ನನ್ನ ಅತ್ತೆಗೆ ಶಾಕ್ ಆಗಿತ್ತು. ಮತ್ತು ಅಲ್ಲಿ ಒಂದು ಫೋಟೋ ಕೂಡ ನೋಡಿ ಅಲ್ಲೇ ನಿಂತ್ಬಿಟ್ಟಿದ್ರು. ಮತ್ತು ಅವಳ ಅತ್ತೆ ಯಾರು ಅಂತ ಗೊತ್ತು ಆಗಿರ್ಬೋದಲ್ಲ, ಆ ಫೋಟೋ ನೋಡಿ ಅಂತ ಕೇಳಿದ್ರು. ಆಗ ಅತ್ತಿಗೆ ತಲೆ ಬಗ್ಗಿಸಿದ್ರು, ಮತ್ತು ಏನೂ ಮಾತಾಡಲಿಲ್ಲ. ಒಂದು ಮಗುನ ಅವ್ರ ಮಗಳು ತಂದು ಅವ್ರ ಕೈಯಲ್ಲಿ ಕೊಟ್ಟರು. ಅವ್ರು ತುಂಬ ಮುದ್ದಾಡ್ತಿದ್ರು. ಆದರೆ ಆ ಮಗುನ ನೋಡಿದ ತಕ್ಷಣ ಮುಖ ಈ ಕಡೆ ಮಾಡಿದೆ ನಾನು, ಏಕೆಂದರೆ ಆ ಮಗು ತುಂಬ ಕಪ್ಪಾಗಿತ್ತು. ನನಗೆ ಮೊದಲೇ ಆಗಲ್ಲ ಕಪ್ಪು ಮಕ್ಕಳು ಅಂದರೆ. ಆದರೆ ಅವರು ತಂದು ಆ ಮಗುನ ನನ್ನ ಮಡಿಗೆ ಹಾಕಿದ್ರು. ನಾನು ಇಷ್ಟ ಇಲ್ಲದಿದ್ದರೂ ಎತ್ಕೊಂಡೆ. ಮತ್ತು ಕೇಳಿದ್ರು, ಯಾಕೆ, ಏನಾಯಿತು, ನಿಮ್ಮ ಮೊಮ್ಮಗು ಇದು, ನೀವು ಮುದ್ದಾಡಿಸಿ ನಿಮ್ಮ ರಕ್ತನೇ ಅದು ಅಂತ ಹೇಳಿದ್ರು. ಆಗ ನನಗೆ ತುಂಬ ಆಶ್ಚರ್ಯ ಆಯಿತು. ಮತ್ತು ಏನು, ನನ್ನ ರಕ್ತನ, ಏನು ಹೇಳ್ತಾ ಇದ್ದೀನಿ ನೀವು ಅಂತ ಕೇಳಿದೆ. ಹಾಗಾದರೆ ಇರಿ, ನಾನು ಅಳಿಯಂದ್ರನ್ನ ಕರಿತೀನಿ ಅಂತ ಹೇಳಿ ಕರೆದ್ರು. ಅವನನ್ನು ನೋಡಿ ನನಗೆ ತುಂಬ ಶಾಕ್ ಆಯಿತು. ಅದು ಯಾರೂ ಅಲ್ಲ, ನನ್ನ ಮಗ ಆಗಿದ್ದ. ನಾನು ಇದೇನು, ಯಾರ ಜೊತೆನೂ ಮದುವೆ ಆಗಿದ್ದು, ಈ ಹುಡುಗಿನ ಅಂತ. ಆಗ ನಾನು ಅಮೇರಿಕಾ ಹೋಗಿದ್ದೆ. ಆಗ ನನ್ನ ಪರಿಚಯ ರೇವತಿ ಜೊತೆ ಆಯಿತು. ಮತ್ತು ನಾವಿಬ್ಬರು ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮತ್ತು ನಾವಿಬ್ಬರು ಅಲ್ಲೇ ಮದುವೆ ಮಾಡ್ಕೊಂಡ್ವಿ. ನನಗೆ ಗೊತ್ತು ನೀವು ಯಾವುದೇ ಕಾರಣಕ್ಕೂ ಈ ಹುಡುಗಿನ ಒಪ್ಪಲ್ಲ ಅಂತ. ಆದರೆ ಇವಳ ಮನೇಲಿ ಎಲ್ಲರೂ ಒಪ್ಕೊಂಡಿದ್ರು. ಹಾಗೆ ನಾವು ಅಮೇರಿಕಾದಲ್ಲೇ ಮದುವೆ ಮಾಡ್ಕೊಂಡ್ವಿ. ಇದು ನನ್ನ ಮಗು. ನಾನು ಅಳುತ್ತಾ ಅಲ್ಲೇ ಕೂತ್ಕೊಂಡೆ. ಆಗ ರಚಿತಾ ಅವಳ ಅತ್ತೆ, ಓ, ನೀವು ಮಾತ್ರ ಕಪ್ಪು ಬಿಳಿ ಅಂತ ಭೇದ ಮಾಡ್ತೀರಾ ಅಂದ್ಕೊಂಡಿದ್ದೆ, ಆದರೆ ನಿಮ್ಮ ಸೊಸೆನೂ ಹಾಗೇನಾ ಅಂತ ಹೇಳಿದ್ರು. ನನಗೆ ಅಳಿಯಂದ್ರು ಹೇಳಿದಾಗ ಗೊತ್ತಾಯಿತು. ನನ್ನ ಅಳಿಯಂದ್ರು ಫ್ಯಾಮಿಲಿ ಫೋಟೋ ನೋಡಿದಾಗ ನಾನು ನನ್ನ ಬಗ್ಗೆ ಅವ್ರ ಹತ್ರ ಹೇಳ್ಕೊಂಡೆ. ನಿಮ್ಮ ಅಜ್ಜಿ ಮನೇಲಿ ಕೆಲಸ ಮಾಡ್ತಿದ್ದ ಕೆಲಸದವನ ಮಗಳು ನಾನು. ನನ್ನ ಜನ್ಮ ನೀಡಬೇಕಾದ್ರೆ ನನ್ನ ಅಮ್ಮ ತೀರೋದ್ರು. ಆದರೆ ನನ್ನ ಅಪ್ಪ ನನ್ನ ತುಂಬ ಚೆನ್ನಾಗಿ ನೋಡ್ಕೋತಿದ್ರು. ಒಂದಿನ ನಿಮ್ಮ ತೋಟದಲ್ಲಿ ಕೆಲಸ ಮಾಡಬೇಕಾದ್ರೆ ನಮ್ಮ ಅಪ್ಪನ ಮೇಲೆ ಮರ ಬಿದ್ದೋಯ್ತು. ಆಗ ಅಪ್ಪ ನಿಮ್ಮ ಅಜ್ಜನ ಹತ್ರ ಹೇಳಿದರು, ಅಯ್ಯ, ನನಗೆ ಒಬ್ಬಳೇ ಮಗಳು, ಇನ್ನು ನಾನು ಬದುಕಲ್ಲ. ನೀವು ನನ್ನ ಮಗಳನ್ನು ನಿಮ್ಮ ಮಗಳು ಥರ ನೋಡ್ಕೋಬೇಕು, ಇದರಿಂದ ನಿಮಗೆ ಪುಣ್ಯ ಸಿಗುತ್ತೆ ಅಂತ ಕೈ ಜೋಡಿಸಿ ಕೇಳಿದ್ರು. ಹಾಗೆ ಅವರು ನಮ್ಮ ಅಪ್ಪನಿಗೆ ದೇವರ ಮೇಲೆ ಆಣೆ ಮಾಡಿ ಮಾತು ಕೊಟ್ಟಿದ್ದರು. ಹಾಗೆ ನಿಮ್ಮ ಅಜ್ಜ ನನ್ನ ಅವ್ರ ಮಗಳ ಥರ ನೋಡ್ಕೋತಿದ್ರು. ಆದರೆ ನಿಮ್ಮ ಅಜ್ಜಿ ನನ್ನ ಕಪ್ಪು ಮತ್ತು ನನ್ನ ಮುಖದಲ್ಲಿ ದೊಡ್ಡ ಮಚ್ಚೆ ಕಂಡು ಅವರಿಗೆ ಇಷ್ಟ ಆಗ್ತಾನೇ ಇರಲಿಲ್ಲ. ನನ್ನ ದೂರ ಮಾಡ್ತಾಯಿದ್ರು. ಮತ್ತು ಅವ್ರ ಮಕ್ಕಳ ಜೊತೆ ಆಟ ಆಡೋಕ್ಕೂ ಬಿಡ್ತಾ ಇರಲಿಲ್ಲ. ನಾನು ಸ್ವಲ್ಪ ದೊಡ್ಡವಳಾದಾಗ ನನ್ನ ಅವರು ಮಗಳ ಅಂತ ನೋಡೋರು ಎಲ್ಲ ಕೇಳ್ತಾಯಿದ್ರು. ಅದನ್ನು ಸಹಿಸ್ಕೊಳ್ದಾಗದೆ ನಿಮ್ಮ ಅಜ್ಜಿ ನನ್ನ ಭಿಕ್ಷೆ ಬೇಡೋರ ಕೈಯಲ್ಲಿ ಕೊಟ್ಟು ಸ್ವಲ್ಪ ದುಡ್ಡು ಕೊಟ್ಟು ಕಳಿಸಿದ್ರು. ಈ ವಿಷಯ ನಿಮ್ಮ ಅಜ್ಜನಿಗೆ ಗೊತ್ತಾಗಿ ಅವರನ್ನು ಚೆನ್ನಾಗಿ ಬೈದರು. ಅವರನ್ನು ಬಿಟ್ಟು ನನ್ನ ಹುಡುಕಿ ನನ್ನ ನೋಡ್ಕೊಂಡಿದ್ರು. 2-3 ವರ್ಷಗಳ ಮುಂಚೆನೇ ಅವ್ರು ಸತ್ತೋದ್ರು. ಇದೇ ನಿಮ್ಮ ಅಜ್ಜ ಅಂತ ಹೇಳಿದಾಗ ಅವನು ಹೇಳ್ದ, ನಮ್ಮ ಮನೇಲೂ ನಮ್ಮಮ್ಮ ನನ್ನ ಚಿಕ್ಕ ತಂಗಿ ಜೊತೆ ಹಾಗೆ ಮಾಡ್ತಾಯಿರ್ತಾರೆ, ಮತ್ತು ಅವಳನ್ನು ಹತ್ತಿರ ಕೂಡ ಮಾಡಲ್ಲ, ಮತ್ತು ಅವಳಿಗೆ ಮದುವೆ ಆಗೋದಕ್ಕೂ ತುಂಬ ಹಿಂಸೆ ಕೊಡ್ತಾ ಇರ್ತಾರೆ ಅಂತ ಹೇಳ್ದ. ಆಗ ನನಗೆ ನನ್ನ ಪರಿಸ್ಥಿತಿ ಜ್ಞಾಪನ ಬಂತು. ಮತ್ತು ನಾನು ಅವಳನ್ನು ನನ್ನ ಮಗನ ಜೊತೆ ಮದುವೆ ಮಾಡಿಸ್ಬೇಕು ಅಂತ ನಿರ್ಧಾರ ಮಾಡಿದೆ. ಹಾಗೆ ಅವಳನ್ನು ಮದುವೆ ಮಾಡಿಸಿ ಈಗ ರಾಣಿ ಥರ ನೋಡ್ಕೋತಿದ್ದೀನಿ ಅಂತ ಹೇಳಿದ್ರು. ಆಗ ನನಗೆ ತಪ್ಪಿನ ಅರಿವಾಯಿತು. ಮತ್ತು ನಾನು ನನ್ನ ಮಗಳ ಜೊತೆ ಕ್ಷಮೆ ಕೇಳಿದೆ. ಮತ್ತು ನನ್ನ ಮಗನನ್ನು ಎತ್ತಿ ಮುದ್ದಾಡಿಸ್ದೆ. ನನ್ನ ಅತ್ತೆ ಅವ್ರ ಜೊತೆ ನನ್ನ ಕ್ಷಮಿಸ್ಬಿಡು, ಆ ತಪ್ಪಿನ ಪ್ರಾಯಶ್ಚಿತ್ತ ನಾನು ಇನ್ನೂ ಪಡ್ತಾನೇ ಇದ್ದೀನಿ ಅಂತ ಹೇಳಿದ್ರು. ಹಾಗೆ ಅವರು ಕ್ಷಮಿಸಿದರು. ಮತ್ತು ನಾನು ನನ್ನ ಮಗ ಮತ್ತು ಸೊಸೆನ ಮನೆಗೆ ಕರ್ಕೊಂಡು ಹೋದೆ. ಈಗಿನ ಕಾಲದಲ್ಲಿ ಕಪ್ಪು ಬೀಳು ಅನ್ನೋಕ್ಕಿಂತ ಅವ್ರ ಒಳ್ಳೆತನ ಮತ್ತು ಅವರು ನಮಗೆ ಮನುಷ್ಯರು ಅಂದ್ಕೊಳ್ಳೋದೇ ಒಳ್ಳೆಯದಲ್ವಾ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.